ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಬೆಂಗಳೂರು ಪೋಸ್ಟ್ ಎನ್ನುವಂಥ ವೆಬ್ ಪತ್ರಿಕೆ ಎಕ್ಸ್ಕ್ಲೂಸಿವ್ ಆದ ರಿಪೋರ್ಟನ್ನು ಕೊಟ್ಟಿದೆ. ಅದರಲ್ಲೂ ಧರ್ಮಸ್ಥಳದಲ್ಲಿ ಇಂಥ ಒಂದು ಕರ್ಮಕಾಂಡ ಆಗಿದೆ. ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ದಾಖಲೆ ಇಲ್ಲದೆ ಕೂಡ ಹಣಗಳನ್ನು ಹೂಡಲಾಗಿದೆಯಾ ಎನ್ನುವಂಥ ಒಂದು ವರದಿ ಈಗ ಬೆಂಗಳೂರು ಪೋಸ್ಟ್ ವರದಿಯನ್ನು ಮಾಡಿದೆ. ಹಾಗಾದರೆ ಎಷ್ಟು ಜನರ ಶವಗಳನ್ನು ದಾಖಲೆ ಇಲ್ಲದೆ, ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲೆ ಇಲ್ಲದೆ ಧರ್ಮಸ್ಥಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೂಡಲಾಯಿತು? ಇದಕ್ಕೆ ಮೂಲ ಕಾರಣ ಏನು? ಏನಾದರೂ ಗೋಲ್ಮಾಲ್ ನಡೆದಿದೆಯಾ? ಏನಾದರೂ ಅನುಮಾನಾಸ್ಪದವಾದಂಥ ಒಂದು ಘಟನೆ ಸಂಭವಿಸಿದೆಯಾ? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ವೀಕ್ಷಕರೇ, ಧರ್ಮಸ್ಥಳ ಪ್ರಕರಣ ಅಂದ್ಕೂಡಲೇ ಇದೀಗ ಆ ಪ್ರಕರಣವೇ ಒಂದು ತರಹದ ತಿರುವನ್ನು ಪಡೆದುಕೊಂಡು ಧರ್ಮಸ್ಥಳಕ್ಕೆ ಮಸಿ ಬಳಿಯುವಂಥ ಕೆಲಸ ಆಗ್ತಾಯಿದೆ ಅನ್ನುವಂಥ ಒಂದು ಸಂಶಯ ಇದೀಗ ಮನದಟ್ಟ ಆಗ್ತಿದೆ. ಅದಕ್ಕೆ ಮುಖ್ಯವಾದ ಕಾರಣ ಚಿನ್ನಯ್ಯ ಹೇಳಿದಂಥ ಸುಳ್ಳು, ಜೊತೆಗೆ ಸುಜಾತ ಭಟ್ ಎನ್ನುವಂಥ ಮಹಿಳೆ ಹೇಳಿದ ಸುಳ್ಳು, ಇವೆಲ್ಲವೂ ಕೂಡ ನೋಡಿದ ಮೇಲೆ ಒಂದು ಕಡೆ ಒಂದು ತೀರ್ಮಾನಕ್ಕೆ ಬರುವಂಥ ಹಂತಕ್ಕೆ ಬಂದದ್ದೇನೆಂದರೆ, ಈ ಎಲ್ಲ ವ್ಯಕ್ತಿಗಳು ಷಡ್ಯಂತ್ರವನ್ನು ಮಾಡಿ ಧರ್ಮಸ್ಥಳಕ್ಕೆ ಮಸಿ ಬಳಿಯುವಂಥ ಕೆಲಸ ಅಥವಾ ಧರ್ಮಸ್ಥಳ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸ ಮಾಡಿಬಿಟ್ರ ಎನ್ನುವಂಥ ಒಂದು ಕುತೂಹಲ, ಒಂದು ಅನುಮಾನಾಸ್ಪದವಾದಂಥ ಸಂಖ್ಯೆ ಇದೀಗ ವ್ಯಕ್ತವಾಗಿದೆ. ಅದರಲ್ಲೂ 3-4 ದಿನಗಳ ಹಿಂದೆ ಆದಂಥ ಒಂದು ಘಟನೆ ಇದೆಯಲ್ಲ, ಅದು ಈಗ ಎಲ್ಲರನ್ನ ಹುಬ್ಬೇರಿಸುವಂತ ಮಾಡಿದೆ. ಮತ್ತು ಇಲ್ಲಿ ತನಕ ಒಂದು ಗೊಂದಲ ಇತ್ತಲ್ಲ, ಧರ್ಮಸ್ಥಳದಲ್ಲಿ ಏನೋ ಒಂದು ಆಗ್ಬಿಟ್ಟಿದೆ, ಏನೋ ಒಂದು ಆಗ್ಬಿಟ್ಟಿದೆ ಅನ್ನುವಂಥ ಒಂದು ಗೊಂದಲ ಇತ್ತಲ್ಲ, ಅದಕ್ಕೆ ತೆರೆ ಎಳೆದು ಧರ್ಮಸ್ಥಳಕ್ಕೆ ಕ್ಲೀನ್ ಚಿಟ್ ಕೊಡುವಂಥ ಒಂದು ಸಂಖ್ಯೆ ಅಥವಾ ಒಂದು ಘಟನೆ ಕೂಡ ನಡೆದಿದೆ. ಅದರ ಮುಂದುವರೆದ ಭಾಗವಾಗಿ ನೋಡಿ, ಒಂದು ಕಡೆ ಸೌಜನ್ಯ ಹೋರಾಟಗಾರರು ಸೌಜನ್ಯ ಹೋರಾಟವನ್ನು ಮಾಡ್ತಿದ್ರು, ಒಂದು ಕಡೆ ಧರ್ಮಸ್ಥಳದವರು ಧರ್ಮ ಕಾರ್ಯವನ್ನು ಮಾಡ್ತಿದ್ರು. ಇದರ ಮಧ್ಯೆ ಭೀಮ ಎನ್ನುವಂಥ ವ್ಯಕ್ತಿ ಬಂದು ತಲೆಬೋರ್ಡ್ ಹಿಡ್ಕೊಂಡು ಬಂದ್ಕೊಂಡು ಧರ್ಮಸ್ಥಳದಲ್ಲಿ ಹಾಗಾಗಿದೆ ಹೀಗಾಗಿದೆ, 100 ಶೋಗಳನ್ನ ಹೂತಿದ್ದೇನೆ, ಹಾಗೆ ಮಾಡಿದ್ದೇನೆ ಹೀಗೆ ಮಾಡಿದ್ದೇನೆ ಅನ್ನುವಂಥ ದೂರು ಕಟ್ಟ. ಅದಕ್ಕೆ ಪೂರಕವೆಂಬಂತೆ ಸುಜಾತ ಭಟ್ ಎನ್ನುವಂಥ ಮಹಿಳೆ ಬಂದು, ಇಲ್ಲ ನನ್ನ ಮಗಳು ಕೂಡ ಕಾಣೆಯಾಗ್ಬಿಟ್ಲು, ನನಗೆ ಅನನ್ಯ ಭಟ್ ಎನ್ನುವಂಥ ಮಗಳಿದ್ದು, ಅವಳು 2003ರಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಬರ್ತೇನೆ ಅನ್ನುವಂಥ ಒಂದು ಮಾತನ್ನು ಹೇಳಿ ಹೋದವಳು ಇಲ್ಲಿ ತನಕ ಬಂದಿಲ್ಲ. ಹಾಗಾಗಿ ಅವಳ ಒಂದು ಸಾವು ಕೂಡ ಧರ್ಮಸ್ಥಳದಲ್ಲಿ ಆಗಿದೆ. ನಾನು ತನ್ನ ಮಗಳ ನ್ಯಾಯವನ್ನು ಕೇಳ್ಕೊಂಡು ಹೋದಾಗ ಧರ್ಮಸ್ಥಳದವರು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಮತ್ತು ನನಗೆ ಹೊಡೆದ್ರು. ನಾನು 3-4 ತಿಂಗಳು ಆಸ್ಪತ್ರೆಯಲ್ಲಿದ್ದೆ ಅನ್ನುವಂಥ ಕಟ್ಟುಕತೆಯನ್ನು ಹೇಳಿ ಯಾವಾಗ ಬುಡುಕ್ ಬಂತಲ್ಲ, ಸಾಕ್ಷಿ ಕೇಳ್ತಲ್ಲ ಮಾಧ್ಯಮದವರು ಮತ್ತು SIT ತಂಡ, ಇನ್ನು ಮುಂದೆ ನನ್ನ ನಂತರ ಆಗಲ್ಲ ಎನ್ನುವಂಥ ಒಂದು ಹಂತಕ್ಕೆ ಹೋದಾಗ ಸುಜಾತ ಭಟ್ ಕೂಡ ತಾನು ಹೇಳಿದ ಸುಳ್ಳು, ಇವೆಲ್ಲಕ್ಕೂ ಗಿರೀಶ್ ಪಟ್ಟಣ್ಣ, ತಿಮ್ಮರೊಡ್ಡಿ, ಹೀಗೆ ಈ ಗುಂಪಿನವರೇ ಕಾರಣ. ನಾನು ನನ್ನ ಮನೆಯಲ್ಲಿ ಆರಾಮಾಗಿದ್ದೆ, ಆದರೆ ಇವರು ನನ್ನ ಕರೆ ತಂದು ನನಗೆ ತಲೆ ತುಂಬಿಸಿ ಧರ್ಮಸ್ಥಳದ ವಿರುದ್ಧ ಸುಳ್ಳು ಹೇಳುವಂತೆ ಹೇಳಿದ್ದೆ ಇವರು ಎನ್ನುವಂಥ ಮಾತನ್ನು ಹೇಳಿ, ನಾನು ಧರ್ಮಸ್ಥಳ ಮುಖ್ಯಸ್ಥರ ಜೊತೆ ಕ್ಷಮೆಯನ್ನು ಕೇಳ್ತೇನೆ ಎನ್ನುವಂಥ ಮಾತನ್ನು ಹೇಳಿ ಹೇಗೂ ಬಚಾವಾಗ್ಬಿಟ್ರು. ಆದರೆ ಸುಳ್ಳಿನ ಮೇಲೆ ಸುಳ್ಳನ್ನು ಹೇಳಿ 100 ಶೋಗಳನ್ನ ಹೂತಿದ್ದೇನೆ ಎನ್ನುವಂಥ ಮಾತನ್ನು ಹೇಳಿ SIT ತಂಡವನ್ನು ರಚನೆ ಮಾಡುವಂತೆ ಮಾಡಿ, ಅದಾದ ನಂತರ ಎಲ್ಲವೂ ಬಹಿರಂಗವಾದ ನಂತರ ಇದೀಗ ಭೀಮಾ ಎನ್ನುವಂಥ ವ್ಯಕ್ತಿ ಚೆನ್ನಯ್ಯನಾಗಿ ಬದಲಾಗಿ ಈಗ ಶಿವಮೊಗ್ಗ ಜೈಲಿನಲ್ಲಿದ್ದಾನೆ. ಅವನ ಸುಳ್ಳು ಕೂಡ ಅಲ್ಲಿಂದ ಮುಂದುವರೆದಿದೆ. ಇದರ ಮಧ್ಯೆ ಮೊನ್ನೆ ಆದಂಥ ಒಂದು ಪ್ರಕರಣ ಇದೆಯಲ್ಲ ನೋಡಿ, SIT ತಂಡ ರಚನೆ ಆದ ನಂತರ ಈ ಪ್ರಕರಣವನ್ನು ಹೇಳಿ ನಾನು ಯಾಕೆ ಧರ್ಮಸ್ಥಳ ಪಂಚಾಯಿತಿಯಲ್ಲಿ ಎಷ್ಟು ಶವಗಳನ್ನು ಹೂಡಲಾಯಿತು ಎನ್ನುವಂಥ ಪ್ರಕರಣಕ್ಕೆ ಬರ್ತೇನೆ. ಇದು ಬೇಸಿಕ್ ಆದಂಥ ಸಂಗತಿ. ಆದ ಕಾರಣ ಕೆಲವೊಂದು ವಿಷಯವನ್ನು ಹೇಳ್ತೇನೆ. ಸರ್ಕಾರ SIT ತಂಡ ರಚನೆ ಮಾಡುವಾಗ 2 ಪ್ರಕರಣವನ್ನು ಉಲ್ಲೇಖ ಮಾಡಿ ಸರ್ಕಾರ SIT ತಂಡವನ್ನು ರಚನೆ ಮಾಡುತ್ತೆ. ಅದು ಮೊದಲನೇ ಪ್ರಕರಣವಾಗಿ, ಮೊದಲ ಒಂದು ಘಟನೆಯಾಗಿ ಅಂದರೆ ಕೇಸಾಗಿ ಹೇಳುವುದು, ಈ ಧರ್ಮಸ್ಥಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಸಹಜ ಸಾವುಗಳಾಗಿದೆ, 100 ಶವಗಳನ್ನು ಹೂತಿದ್ದೇನೆ ಅನ್ನುವಂಥ ಪ್ರಕರಣ ಬೆಳಕಿಗೆ ಬಂದಾಗ ಇಡೀ ರಾಜ್ಯವೇ ಆ ಕಡೆ ತಿರುಗಿ ನೋಡ್ತಿರುವಾಗ ಎಲ್ಲರೂ ಕೂಡ ಮಾತಾಡ್ತಾರೆ, ಈ ಒಂದು ರಹಸ್ಯವನ್ನು ಭೇದಿಸಲಿಕ್ಕೆ SIT ತಂಡವನ್ನು ರಚನೆ ಮಾಡಬೇಕೆನ್ನುವಂಥ ಮಾತನ್ನು ಹೇಳ್ತಿರುವಾಗ, ಅದಕ್ಕೆ ಪೂರಕವೆಂಬಂತೆ ಮಹಿಳಾ ಆಯೋಗದ ಅಧ್ಯಕ್ಷ ಆಗಿರುವಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೀತಾರೆ. ನೀವು ಈ ಪ್ರಕರಣವನ್ನು ಭೇದಿಸಲಿಕ್ಕೆ ಒಂದು SIT ತಂಡವನ್ನು ರಚನೆ ಮಾಡಿ ಎನ್ನುವಂಥ ಮನವಿ ಪತ್ರವನ್ನು ಬರೀತಾರೆ. ಹೀಗಾಗಿ ಒಂದು ಪ್ರಕರಣ ಜುಲೈ 3ಕ್ಕೆ ಭೀಮ ಎನ್ನುವಂಥ ವ್ಯಕ್ತಿ ಬೆಳ್ತಂಗಡಿಯ ನ್ಯಾಯಾಧೀಶರ ಮುಂದೆ ಜುಲೈ 3ಕ್ಕೆ ಮತ್ತು ಜುಲೈ 4ಕ್ಕೆ ಬೆಳ್ತಂಗಡಿಯ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು FIR ಹಾಕ್ತಾನೆ. ಅದು ಒಂದು ಕೇಸ್ ದಾಖಲಾಗುತ್ತೆ. ಅಂದರೆ ಭೀಮ ಎನ್ನುವಂಥ ವ್ಯಕ್ತಿ ಬೆಳ್ತಂಗಡಿಯ ಪೊಲೀಸ್ ಠಾಣೆಯಲ್ಲಿ ಜುಲೈ 4ರಂದು ಒಂದು ಪ್ರಕರಣವನ್ನು ದಾಖಲು ಮಾಡ್ತಾನೆ. ಹೀಗೆ ಮಾಡಿದ್ದೇನೆ, ನಾನೇ ಸ್ವತಃ ಹೀಗೆ ಮಾಡಿದ್ದೇನೆ ಅನ್ನುವಂಥ ಒಂದು ಪ್ರಕರಣ ದಾಖಲಾದಾಗ ಆ ಪ್ರಕರಣ ಕೂಡ ದಾಖಲಾಗುತ್ತೆ. ಆ ಪ್ರಕರಣದ ಸಂಖ್ಯೆ 39/2025 ಎನ್ನುವಂಥ ಒಂದು ಪ್ರಕರಣ ದಾಖಲಾಗುತ್ತೆ. ಎರಡನೇ ಪ್ರಕರಣ ಯಾವಾಗ ಜುಲೈ 11ರಂದು ಈ ಪ್ರಕರಣ ದೊಡ್ಡದಾದಂಥ ಒಂದು ಪ್ರಕರಣ ಪಡ್ಕೊಂಡಾಗ ಅಥವಾ ತಿರುವು ಪಡ್ಕೊಂಡಾಗ ನಾಗಲಕ್ಷ್ಮಿ ಚೌಧರಿ ಅವರು ಮುಖ್ಯಮಂತ್ರಿಯವರಿಗೆ ಒಂದು ಪತ್ರವನ್ನು ಬರೆದು SIT ತಂಡವನ್ನು ರಚನೆ ಮಾಡಿ ಅನ್ನುವಂಥ ಒಂದು ಮನವಿಯನ್ನು ಬರೀತಾರೆ. ಆ ಪ್ರಕರಣದ ಸಂಖ್ಯೆ ಮತ್ತೊಂದಿರುತ್ತೆ. ಹೀಗಾಗಿ SIT ತಂಡ ರಚನೆ ಮಾಡುವಾಗ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆದಂಥ ಸರ್ಕಾರ
SIT ತಂಡವನ್ನು ರಚನೆ ಮಾಡುವ ಈ 2 ಪ್ರಕರಣಗಳನ್ನು ಉಲ್ಲೇಖ ಮಾಡಿ SIT ತಂಡವನ್ನು ರಚನೆ ಮಾಡುತ್ತೆ ಸರ್ಕಾರ. ಆದರೆ ಮೊನ್ನೆ ನಡೆದಂಥ ಒಂದು ಪ್ರಕರಣದಲ್ಲಿ ಯಾವಾಗ ಪದೇ ಪದೇ ತಮ್ಮನ್ನು SIT ತಂಡದವರು ಎನ್ಕ್ವೈರಿ ಮಾಡ್ತಾರೆ, ಈಗಾಗಲೇ 9 ರಿಂದ 10 ಬಾರಿ ನಾವು SIT ಠಾಣೆಗೆ ಹೋಗಿ ಎಲ್ಲವನ್ನ ನಾವು ಮನಬಿಚ್ಚಿ ಮಾತನಾಡಿದೆವು, ಇವತ್ತೆಲ್ಲ ಸಾಕ್ಷಿಯನ್ನು ಕೊಟ್ಟಿದ್ದೇವೆ. ಆದರೆ ಪದೇ ಪದೇ ನಮ್ಮ ಮೇಲೆ ಆರೋಪವನ್ನು ಹೊರಿಸ್ತಾರೆ ಮತ್ತು ನಮ್ಮನ್ನೇ ಆರೋಪಿಯಾಗಿ ಮಾಡಿ FIR ಹಾಕಿದ್ದಾರೆ ಅಂತ ಪ್ರಕರಣಕ್ಕೆ FIR ರದ್ದು ಕೋರಿ ತಿಮ್ಮರುಡಿ, ಜಯಂತಿ, ಗಿರೀಶ್ ಮಟ್ಟಣ್ಣ ಮತ್ತು ವಿಠಲ್ ಗೌಡ ಅವರು ಹೈಕೋರ್ಟ್ಗೆ ಒಂದು ಕ್ವಾಶ್ ಅರ್ಜಿಯನ್ನು ಹಾಕ್ತಾರೆ. ನಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, FIR ದಾಖಲಾಗಿದೆ, ನಮ್ಮ ಮೇಲೆ ಪ್ರತಿ ಸಲ FIR ಹಾಕಲಾಗುತ್ತೆ. ಹಾಗಾಗಿ ಈ FIR ರದ್ದು ಕ್ವಾಶ್ ಮಾಡಬೇಕು. ನಾವಿಲ್ಲಿ ಆರೋಪಿಗಳಲ್ಲಿ ನಾವಿಲ್ಲಿ ಕೇವಲ ಸಾಕ್ಷಿದಾರರು, ಹಾಗಾಗಿ ನಮ್ಮನ್ನೇ ಆರೋಪಿಯನ್ನಾಗಿ ಮಾಡಿ ನಮ್ಮನ್ನು ಬಂಧಿಸುವಂಥ ಪ್ರಕರಣ ಕೂಡ ಆಗ್ತಾ ಇದೆ ಎನ್ನುವಂಥ ಈ FIR ಕ್ವಾಶ್ ಮಾಡುವಂತೆ ಕೋರಿ ಅವರು ಪ್ರಕರಣವನ್ನು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಆದರೆ ಇಲ್ಲಿ ಗಮನಿಸಬೇಕಂತ ವಿಷಯ ಅಂದರೆ, ಅವರು ತಮ್ಮ ನೋಟಿಸನ್ನು ತೆಗೆದುಕೊಂಡು ನಮಗೆ ಇಷ್ಟಿಷ್ಟು ನೋಟಿಸ್ ಕೊಟ್ಟಿದ್ದಾರೆ, ಇಷ್ಟಿಷ್ಟು ನೋಟಿಸ್ ಕೊಟ್ಟು ನಾವು ಇಷ್ಟು ಬಾರಿ ಹಾಜರಾಗಿದ್ದೇವೆ ಎನ್ನುವಂಥ ಒಂದು ಆ ನೋಟಿಸನ್ನು ತೆಗೆದುಕೊಂಡು FIR ಹಾಕಬೇಕಿತ್ತೆ ಹೊರತು ಅವರು ಭೀಮಾ ಕೊಟ್ಟಂಥ ಕಂಪ್ಲೇಂಟ್ ಇದೆಯಲ್ಲ, ಜುಲೈ 4ರಂದು ಬೆಳ್ತಂಗಡಿಯ ಠಾಣೆಯಲ್ಲಿ ಕೊಟ್ಟಂಥ ಒಂದು ಕಂಪ್ಲೇಂಟ್ ಇದೆಯಲ್ಲ, ಕಂಪ್ಲೇಂಟ್ ನಂಬರ್ 39/2025 ಅದನ್ನು ನಮೂದನೆ ಮಾಡಿ ಆ ಸಂಖ್ಯೆಯನ್ನು ನಮೂದಿಸಿ ಅವರು ಪ್ರಕರಣದ ಅರ್ಜಿಯನ್ನು ಕ್ವಾಶ್ ಮಾಡುವಂತೆ ಒಂದು ಪತ್ರವನ್ನು ಬರೀತಾರೆ. ಮತ್ತು ಅದು ವೈರಲ್ ಆದಂಥ ಇದೀಗ ಎಲ್ಲ ಮಾಧ್ಯಮಗಳು ಎಲ್ಲರೂ ಕೂಡ ಇದೀಗ ಈ ತಂಡದ ವಿರುದ್ಧ ತಿರುಗಿಬಿದ್ದು ಇಡೀ ಪ್ರಕರಣವನ್ನು ಕ್ವಾಶ್ ಮಾಡುವಂತೆ ಅರ್ಜಿ ಹಾಕಿದ್ದಾರೆ ಎನ್ನುವಂಥ ಒಂದು ಮಾತು ಇದೀಗ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಮತ್ತು ಯಾಕೆ ಈ ಥರ ಬೇಕಿತ್ತು, ಯಾಕೆ ಹೀಗೆ ಮಾಡಿದ್ರು, ಒಂದು ವೇಳೆ ಅವರಿಗೆ FIR ಕ್ವಾಶ್ ಮಾಡಿ ಅರ್ಜಿಯನ್ನು ಹಾಕಬೇಕಂತಂದರೆ SIT ಕೊಟ್ಟಂಥ ನೋಟಿಸ್ ಇದೆಯಲ್ಲ, 9 ಅಥವಾ 10 ನೋಟಿಸನ್ನು ಲಗತ್ತಿಸಿ ನಮ್ಮಲ್ಲಿ ಹೀಗಾಗಿದೆ ಎನ್ನುವಂಥ ಒಂದು ನೋಟಿಸನ್ನು ಲಗತ್ತಿಸಿ ಹೈಕೋರ್ಟ್ಗೆ ಕ್ವಾಶ್ ಅರ್ಜಿಯನ್ನು ಹಾಕ್ಬೋದಿತ್ತು. ಆದರೆ ಯಾಕೆ ಈ ಪ್ರಕರಣವನ್ನು ಅಂದರೆ ಭೀಮಾ ಕೊಟ್ಟಂಥ ಕಂಪ್ಲೇಂಟಿನ ನಂಬರನ್ನು 39/2025 ಎನ್ನುವಂಥ ಪ್ರಕರಣದ ಸಂಖ್ಯೆಯನ್ನು ನಮೂದಿಸಿ ಯಾಕೆ FIR ಅರ್ಜಿಯನ್ನು ಕ್ವಾಶ್ ಮಾಡುವಂತೆ ಇವರು ಅರ್ಜಿ ಹಾಕಿದ್ರು? ಇದರ ಮೂಲ ಉದ್ದೇಶ ಏನು? FIR ಕ್ವಾಶ್ ಮಾಡೋದ್ರ ಜೊತೆಗೆ ಇಡೀ ಪ್ರಕರಣದ ಅರ್ಜಿಯನ್ನು ನಾವು ವಾಪಸ್ ಪಡೆಯುತ್ತೇವೆ ಅಥವಾ ಇದನ್ನೇ ಇಡೀ ಪ್ರಕರಣವನ್ನು ಕ್ವಾಶ್ ಮಾಡಿ ಎನ್ನುವಂಥ ಒಂದು ಅರ್ಜಿಯನ್ನು ಹಾಕಿದ್ದಾರೆ ಎನ್ನುವಂಥ ಅನುಮಾನ ಇದೀಗ ಎಲ್ಲ ಕಡೆ ಮೂಡಿ ಬರ್ತಾ ಇದೆ. ಇದು ಒಂದು ಕಡೆ. ಅದಾದ ನಂತರ ನೋಡಿ, SIT ತಂಡ ಕೂಡ ಸುಮ್ಮನೆ ಕೂತಿಲ್ಲ. SIT ತಂಡ ಈಗಾಗಲೇ 200ಕ್ಕೂ ಹೆಚ್ಚು ಜನರಿಗೆ ನೋಟಿಸನ್ನು ಕೊಟ್ಟು, ಅದು ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ PDOಗಳಾಗಿರ್ಬೋದು ಅಥವಾ ಧರ್ಮಸ್ಥಳದ ಅನೇಕ ವ್ಯಕ್ತಿಗಳಾಗಿರ್ಬೋದು ಅಥವಾ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಠಾಣೆಯಲ್ಲಿ ಕೆಲಸ ಮಾಡಿರುವಂಥ 20 ವರ್ಷಗಳ ಹಿಂದೆ ಕೆಲಸ ಮಾಡಿರುವಂಥ ಮತ್ತು 2001ರಿಂದ 2025 ತನಕ ಆ ಬೆಳ್ತಂಗಡಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಿರುವಂಥ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಅವರು ನಿವೃತ್ತರಾಗಿರ್ಬೋದು ಅಥವಾ ಅವರು ಈಗಲೂ ಕೆಲಸ ಮಾಡ್ತಾ ಇರ್ಬೋದು, ಅವರಿಗೆಲ್ಲ ನೋಟಿಸ್ ಕೊಟ್ಟು SIT ತಂಡ ವಿಚಾರಣೆಯನ್ನು ಮಾಡ್ತಿದೆ. ಮತ್ತು 2001ರಿಂದ 2025 ತನಕ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿ ಮತ್ತು ಬೆಳ್ತಂಗಡಿ ವ್ಯಾಪ್ತಿಯಲ್ಲಿ ಆದಂಥ ಅನ್ಯಾಚುರಲ್ ಡೆತ್ಗಳ ಪ್ರಕರಣದಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದಿದೆಯಾ, ಏನಾದರೂ ಆ UDR ಲಿಸ್ಟ್ನಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ, ಏನಾದರೂ ಪ್ರಿಂಟಿಂಗ್ ಮಿಸ್ಟೇಕ್ ಇದೆಯಾ, ಏನಾದರೂ ಒಂದು ಅನುಮಾನಾಸ್ಪದವಾದಂಥ ಕೇಸ್ ಇದೆಯಾ, ಆ ಕೇಸನ್ನು ಬೆನ್ನು ಹತ್ಕೊಂಡು ಇದೀಗ SIT ತೀವ್ರವಾದಂಥ ವಿಚಾರಣೆ ಕೂಡ ನಡೀತಿದೆ. ಅದರಲ್ಲಿ ಮುಖ್ಯವಾಗಿ ಕೆಲವೊಂದು ಸಂಖ್ಯಾಸ್ಪದವಾದಂಥ ಒಂದು ಉಲ್ಲೇಖಗಳು ಕಂಡು ಬಂದ ಹಿನ್ನೆಲೆಯಲ್ಲಿ, ಅಂದರೆ ಕೆಲ ವರ್ಷಗಳ ಹಿಂದೆ ದಾಖಲಾದಂಥ ಒಂದು ಪ್ರಕರಣ, ಮೃತ್ಯುಂಜಯ ಪಾಟೀಲ್ ಅವರು 60 ವರ್ಷ ಆಗಿರುತ್ತೆ, ಅವರ ಹೆಂಡತಿ ನೇತ್ರಾವತಿ ಪಾಟೀಲ್ ಅವರಿಗೆ 55 ವರ್ಷ ಆಗಿರುತ್ತೆ. ಈ ಪ್ರಕರಣ ಇಬ್ಬರೂ ಕೂಡ ಧರ್ಮಸ್ಥಳದ ಒಂದು ವಸತಿ ಗೃಹದಲ್ಲಿ ಸಾವನ್ನಪ್ಪಿರ್ತಾರೆ. ಆದರೆ ಇಬ್ಬರ ಸಾವನ್ನು ಕೂಡ UTR ಅಲ್ಲಿ ರಿಜಿಸ್ಟರ್ ಮಾಡಬೇಕಿತ್ತು. ಆದರೆ ಮೃತ್ಯುಂಜಯ ಪಾಟೀಲ್ ಅವರ ಹೆಸರನ್ನು ಮಾತ್ರ ಉಲ್ಲೇಖ ಮಾಡಿ ಯಾಕೆ ಅವರ ಪತ್ನಿಯಾದಂಥ ನೇತ್ರಾವತಿ ಪಾಟೀಲ್ ಅವರ ಹೆಸರನ್ನು ಯಾಕೆ UDRನಲ್ಲಿ ಹೆಸರು ಸೇರಿಸಿಲ್ಲ ಅಂತ ಎನ್ನುವಂಥ ಪ್ರಕರಣ ಆಗಿರ್ಬೋದು. ಹೈದರಾಬಾದಿನ ಅಥವಾ ಆಂಧ್ರದ ಮಹಿಳೆ ಆಗಿರುವಂಥ ಚಂದ್ರಮ್ಮ ಅವರು ಧರ್ಮಸ್ಥಳದ ದಾಸ್ತಾನು ಕೊಠಡಿಯಲ್ಲಿ ಹೇಗೆ ಬಂದು ಸಾವನ್ನಪ್ಪಿದ್ರು ಎನ್ನುವಂಥ ಪ್ರಕರಣ ಆಗಿರ್ಬೋದು. ಹೀಗೆ ಅನೇಕ, ಅಥವಾ ಈ ಕೊರೋನಾ ಟೈಮಲ್ಲಿ ಆದಂಥ ಅನೇಕ ಸಾವುಗಳ ಪ್ರಕರಣವನ್ನು ಇಟ್ಕೊಂಡು UDR ಪರಿಶೀಲನೆ ಮಾಡಿ ಕೆಲವೊಂದು ಪ್ರಕರಣವನ್ನು ಮಾತ್ರ SIT ತಂಡ ಅತ್ಯಂತ ನಿಷ್ಠುರವಾಗಿ, ಅತ್ಯಂತ ಕಟ್ಟುನಿಟ್ಟಿನಿಂದ ಈ ಪ್ರಕರಣವನ್ನು ಭೇದಿಸಲಿಕ್ಕೆ ಮುಂದಾಗಿದೆ. ಇದರ ನಡುವೆ ಇದೀಗ ಮತ್ತೊಂದು ಅಂಶವನ್ನು ಬೆಂಗಳೂರು ಪೋಸ್ಟ್ ಇದೀಗ ಅತ್ಯಂತ ಎಕ್ಸ್ಕ್ಲೂಸಿವ್ ಸುದ್ದಿಯಾಗಿ ಪ್ರಕಟ ಮಾಡಿದೆ. ನೋಡಿ, 2001ರಿಂದ 2022 ತನಕ 1000ಕ್ಕೂ ಹೆಚ್ಚು ಸಾವುಗಳನ್ನು ಅನ್ಯಾಚುರಲ್ ಡೆತ್ ಎನ್ನುವಂಥ ಒಂದು ಹೆಸರಿನಲ್ಲಿ UDR ಕೂಡ ದಾಖಲಾಗಿದೆ. ಅದಕ್ಕೆ ಒಂದು ಸಂಖ್ಯೆ ಇದೆ, ಅವರ ಹೆಸರಿದೆ, ಯಾಕೆ ಸಾವನ್ನಪ್ಪಿದ್ರು, ಯಾವಾಗ ಸಾವನ್ನಪ್ಪಿದ್ರು, ಹೇಗೆ ಸಾವನ್ನಪ್ಪಿದ್ರು ಎನ್ನುವಂಥ ಅನೇಕ ದಾಖಲಾತಿಗಳಿದೆ. ಈ ದಾಖಲಾತಿಗಳನ್ನ ಇಟ್ಕೊಂಡು ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದಾಗ ಸರಿಸುಮಾರು 20 ವರ್ಷಗಳಲ್ಲಿ 38 ಜನರ ಶವವನ್ನು ದಾಖಲಾತಿ ಇಲ್ಲದೆ, ಯಾವ ದಾಖಲಾತಿಯನ್ನು ಇಟ್ಕೊಳ್ಳದೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೂಳಲಾಗಿದೆ.
ಆ ದಾಖಲಾತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾತ್ರ ಇದೆ. ಆ ದಾಖಲಾತಿಯನ್ನು UDR ಅನ್ನು ತೆಗೆದುಕೊಂಡು ಬಂದಾಗ ಆ ಪೊಲೀಸ್ ಸ್ಟೇಷನ್ನಲ್ಲಿ ಯಾವುದೇ ಒಂದು ಪ್ರಕರಣ ದಾಖಲಾಗಿಲ್ಲ. ನೋಡಿ, ಒಂದು ಸಾವಾದಾಗ ಅದು 2 ಕಡೆ ದಾಖಲಾಗಬೇಕಾಗತ್ತೆ. ಒಂದು ಪೊಲೀಸ್ ಸ್ಟೇಷನ್ ದಾಖಲಾಗಬೇಕಾಗತ್ತೆ, ಜೊತೆಗೆ ಯಾರೂ ಸಂಬಂಧಿಕರು ಸಿಗದ ಕಾರಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೂಳಾಗುತ್ತೆ. ಆ ಪಂಚಾಯತ್ ವ್ಯಾಪ್ತಿಯಲ್ಲೂ ಕೂಡ ಅದರ ದಾಖಲಾತಿ ಇಟ್ಕೊಳ್ಬೇಕಾಗತ್ತೆ. ಆದರೆ 38 ಶವಗಳ ಒಂದು ದಾಖಲಾತಿ ಅಥವಾ ಅವರ ಆ 38 ಶವಗಳನ್ನು ಹೂತ ಪ್ರಕರಣದಲ್ಲಿ 38 ಶವಗಳು ಇದೀಗ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ದಾಖಲಾಗಿದೆ. ಆದರೆ ಆ ದಾಖಲಾದ ಪ್ರಕರಣಗಳು ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿಲ್ಲ. ಯಾಕೆ ಈ ಪ್ರಕರಣ ಹೀಗಾಯಿತು? 38 ಶವಗಳ ದಾಖಲಾತಿಗಳನ್ನು ಯಾಕೆ UDRನಲ್ಲಿ ದಾಖಲಾಗಿಲ್ಲ? ಏನಾಗಿದೆ? ಅಲ್ಲಿ ಏನಾದರೂ ಅನುಮಾನಾಸ್ಪದವಾದ ಹಿನ್ನೆಲೆಯಲ್ಲಿ ಸಾವನ್ನಪ್ಪಿದ ಕಾರಣ ಅದನ್ನು ಪೊಲೀಸ್ ಠಾಣೆಯ ರಿಜಿಸ್ಟರ್ ಮಾಡಲಿಲ್ವಾ? ಜೊತೆಗೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲೂ ಕೂಡ 38 ಜನರ ಹೆಸರು ಮತ್ತು ಊರುಗಳು ದಾಖಲಾಗಿದೆ, ಹೊರತು ಯಾವ ಎಕ್ಸಾಕ್ಟ್ ಜಾಗದಲ್ಲಿ ಒಂದು ಹೂಳಲಾಗಿದೆ ಎನ್ನುವಂಥ ಒಂದು ಕೆಲಸ ಕೂಡ ಅಥವಾ ಒಂದು ದಾಖಲಾತಿ ಕೂಡ ಈ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಿಜಿಸ್ಟರ್ನಲ್ಲಿ ಇಲ್ಲ. ಒಂದು ಶವಗಳನ್ನು ಹೂಳುವಾಗ ಈ ಒಂದು ಜಾಗದಲ್ಲಿ ಹೂಳಲಾಗಿದೆ, ಈ ಮೂಲೆಯಲ್ಲಿ ಹೂಳಲಾಗಿದೆ, ಅಲ್ಲೊಂದು ಪಕ್ಕ ಮರ ಇದೆ ಎನ್ನುವಂಥ ಒಂದು ಲ್ಯಾಂಡ್ಮಾರ್ಕ್ ಕೂಡ ಒಂದು ಬರೀಬೇಕಾಗತ್ತೆ ದಾಖಲಾತಿಯಲ್ಲಿ. ಯಾಕೆ ಅದು ಕೂಡ ಬರೆಯಲಾಗಿಲ್ಲ? ಹೀಗಾಗಿ ಈ ಎಲ್ಲ ಪ್ರಕರಣಗಳನ್ನ ಗಮನಿಸಿದಾಗ ಸರಿಸುಮಾರು 38 ಶವಗಳನ್ನು ಧರ್ಮಸ್ಥಳ ಪಂಚಾಯತಿಯಲ್ಲಿ ಹೂಳಲಾಗಿದೆ. ಆದರೆ ಅಲ್ಲೂ ಕೂಡ ಎಕ್ಸಾಕ್ಟ್ ಸ್ಥಳವನ್ನು ಬರೆದಿಲ್ಲ. ಯಾವ ಎಕ್ಸಾಕ್ಟ್ ಸ್ಥಳದಲ್ಲಿ ಆ ಶವಗಳನ್ನು ಹೂಳಲಾಗಿದೆ ಎನ್ನುವಂಥ ಒಂದು ದಾಖಲಾತಿಯೂ ಇಲ್ಲ. ಜೊತೆಗೆ ಈ 38 ಶವಗಳನ್ನ ಧರ್ಮಸ್ಥಳ ಪಂಚಾಯತಿ ಹೂಳಲಾಗಿದೆಯಲ್ಲ, ಆ ಧರ್ಮಸ್ಥಳದಲ್ಲಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೂಳಲಾಗಿದ್ದಂಥ 38 ಶವಗಳ ಒಂದು ಕಂಪ್ಲೇಂಟ್ UDRನಲ್ಲೂ ಇಲ್ಲ. ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ವ್ಯಾಪ್ತಿಯಲ್ಲಿ ಪೊಲೀಸ್ ಠಾಣೆಗಳಿಲ್ಲ. ಆ 2 ಪೊಲೀಸ್ ಠಾಣೆಯಲ್ಲೂ ಕೂಡ ಈ 38 ಶವಗಳ ದಾಖಲಾತಿ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಆಗಿಲ್ಲ ಮತ್ತು ಅನ್ಯಾಚುರಲ್ ಡೆತ್ ರಿಪೋರ್ಟಲ್ಲಿ ಕೂಡ ಅದಿಲ್ಲ. ಹಾಗಾಗಿ ಇದಕ್ಕೆ ಮೂಲ ಕಾರಣ ಏನು? ಜೊತೆಗೆ ಈ 38 ಶವಗಳನ್ನು ಹೂಳಿರುವುದರಲ್ಲಿ ಚಿನ್ನಯ್ಯ ಎನ್ನುವಂಥ ಒಬ್ಬ ಈ ಪೌರ ಕಾರ್ಮಿಕನ ಹೆಸರು ಕೂಡ, ಅಂದರೆ ಈ ಭೂಮಿಯಾಗಿದ್ದು ಅಥವಾ ಹೊಂಡ ತೆಗೆದ ಹೆಸರಿನಲ್ಲಿ ಕೂಡ ಚಿನ್ನಯ್ಯನ ಹೆಸರು ಕೂಡ ಇದೆ. ಅಂದರೆ 38 ಶವಗಳನ್ನ ಹೂತಿದಾರಲ್ಲ, ಆ ಹೂಳೋದಕ್ಕೆ ಕೆಲವೊಂದು ಕಡೆ ಹೊಂಡ ತೆಗಿಬೇಕಾಗತ್ತೆ, ಅಥವಾ ದಫನ್ ಮಾಡಲಿಕ್ಕೆ ಭೂಮಿಯಲ್ಲಿ ಹೂಳಲಿಕ್ಕೆ ಹೊಂಡ ತೆಗಿಬೇಕಾಗತ್ತೆ, ಗುಂಡಿ ತೆಗಿಬೇಕಾಗತ್ತೆ. ಆ ಗುಂಡಿ ತೆಗೆಯುವಂಥ ಒಂದು ಕೆಲಸಕ್ಕೆ ಚಿನ್ನಯ್ಯ ಕೂಡ ನಿಯೋಜನೆಯಾದ ಬಗ್ಗೆ ಮತ್ತು ಚಿನ್ನಯ್ಯನಿಗೆ ಹಣ ಪಾವತಿಯಾದ ಬಗ್ಗೆ ಕೂಡ ಅಲ್ಲಿ ದಾಖಲಾಗಿದೆ. ಹಾಗಾಗಿ ಇಷ್ಟೆಲ್ಲ ದಾಖಲಾತಿ ಇದ್ರೂ ಕೂಡ ಯಾಕೆ ಪೊಲೀಸ್ ಸ್ಟೇಷನ್ನಲ್ಲಿ UDR ಲಿಸ್ಟ್ನಲ್ಲಿ ಅಥವಾ ಬೆಳ್ತಂಗಡಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಯಾಕೆ ದಾಖಲಾತಿ ಇಟ್ಟಿಲ್ಲ? ಏನಾದರೂ ಹೆಚ್ಚು ಕಡಿಮೆ ಆಗಿದೆ? ಏನಾದರೂ ಒಂದು ಈ ವೈಲೇಷನ್ ಆಗಿದೆಯಾ? ಏನಾದರೂ ಹೆಚ್ಚು ಕಡಿಮೆಯಾಗಿ ಅವರನ್ನು ಸಾವನ್ನಪ್ಪಿ ಅದನ್ನು ಮುಚ್ಚಾಕುವಂಥ ಪ್ರಯತ್ನ ಆಗಿದೆಯಾ ಎನ್ನುವಂಥ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದೀಗ ಬೆಂಗಳೂರು ಪೋಸ್ಟ್ ತನ್ನ ವರದಿಯಲ್ಲಿ ಹಂಚಿಕೆ ಮಾಡಿಕೊಂಡಿದೆ ಅಥವಾ ವರದಿಯನ್ನು ಪ್ರಕಟ ಮಾಡಿಕೊಂಡಿದೆ. ಒಂದು ಮೂಲದ ಪ್ರಕಾರ ಮತ್ತೂ ಶೋಧವನ್ನು ಮಾಡಿದರೆ 38ಕ್ಕಿಂತ ಹೆಚ್ಚು ಶವಗಳನ್ನು ದಾಖಲಾತಿ ಇಲ್ಲದೆ ಅವುಗಳನ್ನು ಹೂಳಲಾಗಿದೆ. ಇದರ ಹಿಂದೆ ಏನೋ ಅಡಗಿದೆ ಎನ್ನುವಂಥ ಒಂದು ರಿಪೋರ್ಟ್, ಒಂದು ಅನುಮಾನಾಸ್ಪದ ಅಥವಾ ಸಸ್ಪೀಷಿಯಸ್ ಆದಂಥ ಒಂದು ರಿಪೋರ್ಟ್ ಇದೀಗ ಬೆಂಗಳೂರು ಪೋಸ್ಟ್ ತನ್ನ ವರದಿಯಲ್ಲಿ ಹಂಚಿಕೊಂಡಿದೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಒಂದು ಕಡೆ ಧರ್ಮಸ್ಥಳಕ್ಕೆ ಮಸಿ ಬಳಿಯುವಂಥ ಕೆಲಸಕ್ಕೆ ಮುಂದಾಗಿದ್ದ ಈ ಕೆಲವೊಬ್ಬರು ಷಡ್ಯಂತ್ರಗಾರರು ಒಳಗೆ ಹೋಗುವಂಥ ಅಥವಾ ಸ್ಟೇಷನ್ ಅಥವಾ ಜೈಲಿನ ಕಂಬಿ ಎಣಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ SID ತಂಡದರು ಬೇರೆ ಏನೋ ಯೋಚನೆ ಮಾಡಿಕೊಂಡು ಬೇರೆ ಏನೋ ಯಾವುದೋ ಒಂದು ದೃಷ್ಟಿಯಲ್ಲಿ ತನಿಖೆ ಮಾಡಿ ಇದೀಗ ಮತ್ತೊಂದು ಸ್ಫೋಟಕ ವರದಿಯನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಈ ಪ್ರಕರಣ ಇನ್ಮುಂದೆ ಎಲ್ಲ ಹೋಗಿ ನಿಲ್ಲುತ್ತೆ. ಜೊತೆಗೆ SID ತಂಡ ಎಲ್ಲವನ್ನು ಯಾವಾಗ ವೈಂಡ್ ಅಪ್ ಮಾಡುತ್ತೆ, ಯಾವಾಗ ಒಂದು ಕಂಪ್ಲೀಟ್ ಆದಂಥ ಒಂದು ರಿಪೋರ್ಟ್ ಗೃಹ ಸಚಿವಾಲಯಕ್ಕೆ ಸಲ್ಲಿಸುತ್ತೆ ಎನ್ನುವುದನ್ನು ಕೂಡ ಕಾದೋಡಬೇಕಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.